ಮತ್ತು ನವಂಬರಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ ಸೆಪ್ಟೆಂಬರ್ ಆದಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದರೆ ಇವ್ರುಗಳೆಲ್ಲ ಬಿ ಜೆ ಪಿಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ, ನಾಳೆ ಬೆಳಿಗ್ಗೆ ಇವರೇ ಬಿ ಜೆ ಪಿಗೆ ಹೋದರೆ ಆಶ್ಚರ್ಯನೂ ಪಡೋಂಗಿಲ್ಲ. ಅದೇ ಮಾತನ್ನು ಬಿ ಜೆ ಪಿ ಹಿರಿಯ ಶಾಸಕರು ಯತ್ನಾಳ್ ಮಾತಾಡಿದ್ದಾರೆ. 60-65 ಜನ ನಾನು ಕರ್ಕೊಂಬರ್ತೀನಿ, ಬಿ ಜೆ ಪಿಗೆ ಬರ್ತೀನಿ ಅಂತ ಮಾತನ್ನು ಯತ್ನಾಳ್ ಅವರು ಆಗಲೇ ಮಾತಾಡಿದ್ದಾರೆ. ಸೊ ಆ ಥರ ಏನಾದರೂ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ನಡೆದು ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ರಾಜಣ್ಣವ್ರು ಹೇಳ್ತಾ ಇದ್ದಾರೆ, ಅದು ಸೆಪ್ಟೆಂಬರ್ ಕ್ರಾಂತಿ ಇದೇ ಇರ್ಬೋದು. ಸೊ ಅದರಿಂದ ನಾನು ಜಾಸ್ತಿ ಇದಕ್ಕೂ ಪಕ್ಷ ಬಿಡುವಂಥ ವಿಚಾರ ರಾಜಣ್ಣವರಾಗಲಿ ನಾನಾಗಲಿ ಇಲ್ಲ. ನಾವು ಇರೋಷ್ಟು ದಿವಸ ಎಲ್ಲಿರ್ತೀವಿ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ. ಅಧಿಕಾರ ಸಿಗುತ್ತೆ ಬಿಡುತ್ತೆ, ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ಇವತ್ತು ನಾವು ಶಾಸಕರಾಗಿರ್ಬೋದು, ಮುಂದೆ ಬರುವಂಥ ಚುನಾವಣೆಯಲ್ಲಿ ಮಾಜಿ ಇರ್ಬೋದು. ಸೊ ಅದರಿಂದ ಅದು ಜನಗಳು ಬಿಟ್ಟಿರುವಂಥದ್ದು. ಸೊ ಅದರಿಂದ ಮಾತಾಡುವಂಥ ವಿಚಾರ ಬಂದಾಗ ನಾಲ್ಗೆ ಮೇಲೆ ಹಿಡ್ಕೊಂಡು ಮಾತಾಡಬೇಕು. ಬಾಲಕೃಷ್ಣ ಈ ರೀತಿ ಮಾತಾಡೋ ಅವಶ್ಯಕತೆ ಇತ್ತ ಈ ಸಂದರ್ಭದಲ್ಲಿ? ಹೇಳಿದ್ನಲ್ಲಪ್ಪ, ಒಬ್ಬೊಬ್ರಿಗೆ ಮಾತಾಡೋ ಚಟ ಇರುತ್ತೆ. ಯಾರನ್ನೋ ಒಬ್ಬರನ್ನ ಓಲೈಸಬೇಕು ಅಂತ ಹೇಳಿದ್ರೆ ಏನಾದ್ರು ಈಗ ರಾಜಣ್ಣವ್ರ ಮೇಲೆ ಮಾತಾಡಬೇಕಲ್ಲ, ಹೌದಲ್ಲ? ಈಗ ನೀನು ಬೇರೆ ಯಾರು ಶಾಸಕರ ಮೇಲೆ ಸಚಿವರ ಮೇಲೆ ಮಾತಾಡಿದ್ರೆ ಅದಷ್ಟು ಅವ್ರಿಗೆ ಮೈಲೇಜ್ ಸಿಗಲ್ಲ. ರಾಜಣ್ಣವ್ರ ಮೇಲೆ ಮಾತಾಡಿದ್ರೇ ಈಗ ರಾಜಣ್ಣವ್ರ ಮೇಲೆ ಯಾಕೆ ಮಾತಾಡ್ತಾರೆ? ಇವತ್ತು ಮಂತ್ರಿಗಿರಿ ತೆಗೆದ ಮೇಲೆ ಇಡೀ ರಾಜ್ಯಾದ್ಯಂತ ಪಕ್ಷಾತೀತವಾಗಿ ಇವತ್ತು ರಾಜಣ್ಣವ್ರಿಗೆ ಆಗಿರೋವಂಥ ತಪ್ಪಿಗೆ ಮತ್ತೆ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಪ್ರತಿಭಟನೆಗಳು ಆಗ್ತಾಯಿದೆ ಶಾಂತಿಯುತವಾಗಿ. ಅದಾದಮೇಲೆ ಕಳೆದ ಒಂದು 3 ದಿನದಿಂದ ಮನೆಗೆ ಎಲ್ಲ ಸ್ವಾಮೀಜಿಗಳು ಬಂದಿದ್ದರು. ಸೊ ಅವರು ಆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹೌದು, ಅನ್ಯಾಯ ಆಗಿದೆ, ನಾವು ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಮತ್ತೆ ನಿಮ್ಮನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡೋದ್ರಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇವೆಲ್ಲ ನೋಡ್ತಿರೋದ್ರಿಂದ ಇವರೆಲ್ಲ ಸೇರೆ ತಾನೇ ತೆಗೆಸಿರೋದು. ಆ ಟೀಮ್ ಹೋಗ್ಬೋದು. ಹೌದು, ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಇವರೆಲ್ಲ ಬಿಜೆಪಿಗೆ ಸೇರೋದು. ಕೋಟ್ ಮಾಡಿದ್ರಿ, ಅವ್ರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್. ಡಿ ಕೆ ಶಿವಕುಮಾರ್ ಅವರು ಒಂದು ಕಾಲ ಬಿಜೆಪಿಗೆ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ ಅಂತ. ಹಾಗಾದ್ರೆ ಇವ್ರ ಟೀಮ್ ಎಲ್ಲ ಹೇಳ್ತಾರೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ರಾಜಣ್ಣವ್ರು 2 ತಿಂಗಳು ಹೇಳಿದ್ರು ಅದೇ ವಿಚಾರನೇ ಈಗ ನಾನು ಪ್ರಸ್ತಾಪ ಮಾಡ್ತಾ ಇರುವಂತದ್ದು. ಸೆಪ್ಟೆಂಬರ್ ಕ್ರಾಂತಿ ಅಂತ ಏನಂತ ಹೇಳಿದ್ರೆ ಎಲ್ಲ ಬಿಜೆಪಿಗೆ ಹೋಗ್ತಾರೆ. ಸಿಎಂ ಸ್ಥಾನಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಅಂತಾನೆ ಸರ್. ಯಾವ ಪಕ್ಷದಲ್ಲಾದ್ರೂ ಸಿಎಂ ಸ್ಥಾನ ಕೊಡ್ತೀನಿ ಅಂದ್ರೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಹೌದಲ್ಲ? ಅದೇ ಕ್ರಾಂತಿ, ಬೇರೆ ಏನೇನು.